ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ತುಂಬ ವೆಯ್ಟ್ಲೆಸ್ ನೆಕ್ಲೆಸ್ ಯಾವ ರೀತಿ ಇರುತ್ತೆ, ತುಂಬ ವೆಯ್ಟ್ಲೆಸ್ ಇರುತ್ತೆ. ನಮಗೆ ಇಷ್ಟು ಕಮ್ಮಿ ಬೆಲೆಯಲ್ಲಿ ಇಷ್ಟು ರಿಚ್ ಆಗಿ ಇಷ್ಟು ದೊಡ್ಡದಾಗಿ ಸಿಗೋ ನೆಕ್ಲೆಸ್ಗಳ ಕಲೆಕ್ಷನ್ಸ್ನ ನಾನು ತೋರಿಸ್ತಾ ಇದ್ದೀನಿ. ನೀವೀಗ ನೋಡ್ತಾ ಇರ್ಬೋದು, ಈ ಒಂದು ನೆಕ್ಲೆಸ್ ಬಂದು ಏನಿಲ್ಲ ಅಂತ ಅಂದರೂ 8 ಗ್ರಾಮ್ ಇದೆ ಅಷ್ಟೇ. 8 ಗ್ರಾಮ್ ಥರ ಖಂಡಿತವಾಗ್ಲೂ ಕಾಣಲ್ಲ. ನಮ್ಗೆ ಯಾವ ರೀತಿ ಸ್ಟೋನ್ ಬೇಕೋ ಆ ರೀತಿ ಸ್ಟೋನ್ಸ್ಗಳನ್ನ ನಾವು ಅದಕ್ಕೆ ಸೆಟ್ ಮಾಡ್ಕೊಂಡು ಹಾಕಿಸ್ಕೊಬೋದು. ಈ ನೆಕ್ಲೆಸ್ ಕೂಡ ಅಷ್ಟೇ 6.5 ಇದೆ ಅಷ್ಟೇ. ಬರೀ 6.5 ಗ್ರಾಮ್ ಇದೆ. 6.5 ಗ್ರಾಮ್ ಥರ ಖಂಡಿತವಾಗ್ಲೂ ಕಾಣಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾವು ಕಂಪ್ಲೀಟಾಗಿ ನೆಕ್ಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಇಷ್ಟು ಕಮ್ಮಿ ಬೆಲೆಯಲ್ಲಿ ಇವತ್ತಿನ ರೇಟಲ್ಲಿ ಎಲ್ಲಿ ಸಿಗುತ್ತೆ ಇಷ್ಟು ಕಮ್ಮಿ ಗ್ರಾಮಲ್ಲಿ. ನಮಗೆ ಯಾವ ರೀತಿ ನಾವು ಸೆಲೆಕ್ಷನ್ ಮಾಡಿ ಹಾಕ್ಕೊಬೇಕು ಅನ್ನೋದನ್ನ ನಾವು ಚಾಯ್ಸ್ ಮಾಡ್ಕೋಬೇಕು. ತುಂಬ ಗ್ರ್ಯಾಂಡಾಗೆ ಹಾಕ್ಕೊಬೇಕು, ದೊಡ್ಡದಾಗೆ ಭಾರದ್ದೇ ಹಾಕ್ಕೋಬೇಕು ಅಂತ ಎಲ್ಲ ಏನಿಲ್ಲ. ಈ ರೀತಿ ಸಿಂಪಲ್ಲಾಗಿ ನಾವು ಸೆಲೆಕ್ಷನ್ಗಳು ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಒಡವೆ ಅಂಗಡೀಲಿ ಈ ರೀತಿ ನೆಕ್ಲೆಸ್ಗಳ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ ಒಂದು ನೆಕ್ಲೆಸ್ನ ಮಾಡಿಸ್ಕೊಂಡಿದ್ದೀನಿ. ಅದು ನಾನು ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ. ನಾನು ಕೊನೆಯಲ್ಲಿ ತೋರಿಸ್ತೀನಿ ಯಾವ ನೆಕ್ಲೆಸ್ ಮಾಡಿಸಿದ್ದು ಅಂತ. ಕಂಪ್ಲೀಟ್ ವಿಡಿಯೋ ಎಲ್ಲಿನೂ ಸ್ಕಿಪ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ವೆಯ್ಟ್ಲೆಸ್. ಇದು ಕೂಡ ವೆಯ್ಟ್ಲೆಸ್ ನೆಕ್ಲೆಸ್ಸೇ. ಏನಿಲ್ಲ ಅಂತ ಅಂದರೂ ಇದು ಒಂದು 8 ಗ್ರಾಮ್ ಇರ್ಬೋದು ಅಷ್ಟೇ. ಇವಾಗ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಎಲ್ಲ ನೆಕ್ಲೆಸ್ಸು ಒಂದು 5 ಗ್ರಾಮಿಂದ 10 ಗ್ರಾಮ್ ಒಳಗಡೆನೇ ಇದೆ. ಅಂದರೆ ಆ ಮಧ್ಯದಲ್ಲೇ ಇದೆ. ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ. ಅಷ್ಟು ಕಮ್ಮಿದು ನಾವು ಮಾಡಿಸ್ಕೊಳ್ಳೋಕ್ಕೂ ಆಗಲ್ಲ. ಇಷ್ಟು ಒಂದು ರೇಟಲ್ಲಿ ಈ ರೀತಿ ನೆಕ್ಲೆಸ್ ಮಾಡಿಸ್ಕೋಬೋದು. 1 ಗ್ರಾಮ್ 2 ಗ್ರಾಮಲ್ಲೂ ಮಾಡಿಸ್ಕೊಳ್ಳೋ ಅಂಥ ಪೆಂಡೆಂಟ್ಗಳು ತುಂಬಾ ಇವೆ. ನಾವು ಅದಕ್ಕೆ ನಾನಾ ರೀತಿಯಾದ ಸ್ಟೋನ್ಸ್ಗಳು ಇಟ್ಕೊಂಡು ತುಂಬ ರಿಚ್ಚಾಗಿ ಮಾಡಿಸ್ಕೊಬೋದು. ಆ ರೀತಿನೂ ಮಾಡಿಸ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ನಮ್ಮ ಜ್ಯುವೆಲ್ರಿ ತೊಗೊಳಕ್ಕೆ ಹೋಗ್ತೀವಲ್ಲ, ಆ ಶಾಪಲ್ಲಿ ಹೇಳಿದ್ರೆ ಆಗುತ್ತೆ ನಮಗಿಂಥ ಡಿಸೈನ್ ನಮಗೆ ಈ ರೀತಿಯೇ ಬೇಕು ಅಂತ. ಅವರು ನಮಗೆ ಒಂದು ಸೆಟ್ ಮಾಡಿ ಒಂದು ಐಡಿಯಾ ಕೊಡ್ತಾರೆ, ನೀವು ಈ ರೀತಿ ಮಾಡಿಸ್ಕೊಬೋದು ಅಂತ. ಇವಾಗ ನೀವು ಬೇಕು ಅಂತಂದರೆ ನನ್ನ ವೀಡಿಯೋಗಳಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಈ ರೀತಿ ನಮಗೆ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಅವರು ಮಾಡಿಸ್ಕೊಡ್ತಾರೆ. ನಮ್ಮ ಮೈಸೂರವರಾದರೆ ಖಂಡಿತ ಅಶೋಕ ರೋಡ್ ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ಒಡವೆ ಅಂಗಡಿಗಳಿವೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಬಟ್ ನಮ್ಮ ಅಂಗಡಿ ನೇಮ್ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ತಿಳಿಸ್ಕೊಡ್ತೀನಿ. ನೀವು ಈ ಡಿಸೈನ್ ನೋಡ್ತಾ ಇರ್ಬೋದು ನೋಡಿ, ಎಷ್ಟು ದೊಡ್ಡದಾಗಿದೆ. ಇದು ಬರೀ 8 ಗ್ರಾಮ್ ಇದೆ. ನಾವು ಈ ರೀತಿ ಹಾಕೊಳ್ಳೋದ್ರಿಂದ ಫಂಕ್ಷನ್ಗೆ ಎಷ್ಟು ದೊಡ್ಡದಾಗೂ ಕಾಣುತ್ತೆ, ಹಾಗೆ ರಿಚ್ಚಾಗೂ ಇರುತ್ತೆ. ನಮಗೆ ಬೇರೆ ಯಾವ ಒಡವೆನೂ ಬೇಡ. 8 ಗ್ರಾಮ್ಗೆ ಯಾವ ನೆಕ್ಲೆಸ್ಸು ಮಾಡಿಸ್ಕೊಳಕ್ಕಾಗಲ್ಲ. ಇಷ್ಟು ಚೆನ್ನಾಗಿ ಇಷ್ಟು ದೊಡ್ಡದಾಗೆ ತುಂಬ ದುಡ್ಡು ಬೇಕು, ಗ್ರಾಮು ಬೇಕು. ಬಟ್ 8 ಗ್ರಾಮ್ಗೆ ನಮ್ಮ ಹತ್ರ ಒಂದು ಇರೋದ್ರಲ್ಲಿ ನಾವು ಮಾಡಿಸ್ಕೊತೀವಿ ಅಂತಂದರೆ ಇಷ್ಟು ನೆಕ್ಲೆಸ್ಗಳು ಓಕೆ ಅಂತ ನಾನು ಹೇಳ್ತೀನಿ. ಇದನ್ನು ನೋಡ್ತಾ ಇರ್ಬೋದು. ಇದರಲ್ಲಿ ಕಂಪ್ಲೀಟ್ ಮುತ್ತು ಬಂದಿದೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸುತ್ತೆ. ಮಕ್ಳಿಗೂ ಕೂಡ ವೇರ್ ಮಾಡ್ಬೋದು, ನಾವು ಕೂಡ ವೇರ್ ಮಾಡ್ಕೊಬೋದು. ಎಲ್ಲ ರೀತಿ ಫಂಕ್ಷನ್ಸ್ಗೂ ಹಾಕ್ಕೊಂಡು ಹೋಗ್ಬೋದು. ನಮ್ಮ ಸೆಲೆಕ್ಷನ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಯಾವ ರೀತಿ ಮಾಡಿಸ್ಕೊಬೋದು ಅಂತ. ಮತ್ತು ನಾನು ಆಗಲೇ ಹೇಳ್ತಿದ್ದೆ 1 ಗ್ರಾಮ್ 2 ಗ್ರಾಮಲ್ಲಿ ಮಾಡಿಸ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅಂತ. ಅದೆಲ್ಲ ನಮಗೆ ಅರ್ಧ ಗ್ರಾಮಲ್ಲೂ ಕೂಡ ಸಿಗುತ್ತೆ. ನಾವು ಸೆಲೆಕ್ಷನ್ ಮಾಡಿ ಇಂಥದ್ದಕ್ಕೆ ಅಂತ ಮಾಡಿ ಹಾಕ್ಕೊಬೋದು. ಜೋಮಾಲೆ, ಮೋಹನ್ ಮಾಲೆ, ನಲ್ಲಿಕಾಯಿ ಗುಂಡು, ಸಣ್ಣ ಗುಂಡು, ಸಾಸಿವೆ ಗುಂಡು, ದಪ್ಪ ಗುಂಡು ಅಂತ ತುಂಬಾ ಬರುತ್ತೆ. ಆ ರೀತಿಗಳಲ್ಲಿ ನಾವು ಒಂದು 20 ಗುಂಡು ತೊಗೊಂಡು, ಬರೀ 2 ಗ್ರಾಮ್ಗೆ 20 ಗುಂಡು ಬರುತ್ತೆ. 20 ಗುಂಡು ತೊಗೊಂಡು ಮಧ್ಯದಲ್ಲಿ ಒಂದು ಹವಳ ಆಗಿರ್ಬೋದು, ಮುತ್ತಾಗಿರ್ಬೋದು, ಜೇಡ ಆಗಿರ್ಬೋದು, ಈ ರೀತಿ ಪೋಣಿಸ್ಕೊಂಡು ಹೋದರೆ ಒಂದು ದೊಡ್ಡದಾಗೂ ಬರುತ್ತೆ. ಆ ರೀತಿ ನೀವು ಎರಡೆಳೆ ರೀತಿಯೂ ಮಾಡಿ ಹಾಕ್ಕೋಬೋದು. ನಿಮ್ಗೆ ಆ ವಿಡಿಯೋ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇದನ್ನು ನೋಡ್ತಾ ಇರ್ಬೋದು. ಇದು ಬರೀ ಒಂದು 2.5 ಗ್ರಾಮ್ 3 ಗ್ರಾಮ್ ಇದೆ ಅಷ್ಟೇ. ತುಂಬ ವೆಯ್ಟ್ಲೆಸ್ಸು. ಅಂದರೆ ಏನಕ್ಕೆ ವೆಯ್ಟ್ಲೆಸ್ಸು, ಇಷ್ಟು ದೊಡ್ಡ ಇದ್ದರೂ ಏನಕ್ಕೆ ವೆಯ್ಟ್ಲೆಸ್ ಅಂತ ನೀವು ಕೇಳ್ಬೋದು. ಇದು ಕಂಪ್ಲೀಟ್ ಚಿನ್ನನೇ ಇರುತ್ತೆ. ಆದರೆ ಈ ರೀತಿ ಚಿನ್ನಗಳಿಗೆ ಒಳಗಡೆ ಅರಗಾಕಿರ್ತಾರೆ ಅಂತ ಹೇಳ್ತಾರೆ. ಅರಗಾಕಿದಾಗ ಅದು ವೇಟ್ ಬರುತ್ತೆ. ನಾವು ಕೊಟ್ಟಾಗ ಅಷ್ಟು ಅದರದ್ದು ಬೆಲೆ ಇರಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಇವತ್ತಿನ ಚಿನ್ನಗಳಲ್ಲಿ ಆವಾಗ ಹಂಗೆ ಹೇಳ್ತಾಯಿದ್ರು, ಅದಕ್ಕಷ್ಟು ಬೆಲೆ ಇರಲ್ಲ ಅಂತೆ. ಆದರೆ ಇವಾಗ ಎಲ್ಲ ಚಿನ್ನಗಳಲ್ಲೂ ಚಿನ್ನಕ್ಕೆ ಏನು ಬೆಲೆ ಇರಬೇಕು ಆ ಚಿನ್ನ ಇದ್ದೇ ಇರುತ್ತೆ. ಚಿನ್ನ ಅಂತ ಅಂದರೆ ಖಂಡಿತವಾಗ್ಲೂ ಚಿನ್ನನೇ ಅಂತ. ಅದು ನೋಡಿ, ಹಾಗೆಲ್ಲ ತೊಗೊಂಡಿರೋರು ಇವತ್ತು ಎಷ್ಟು ಗಗನಕ್ಕೇರಿದೆ ಚಿನ್ನ, ಎಷ್ಟು ಯೂಸ್ ಆಗ್ತಾಯಿದೆ ಅವ್ರಿಗೆ.
ಅದರಿಂದ ಚಿಕ್ಕದ್ರಿಂದನೇ ದೊಡ್ಡದಾಗೋದು. ಈಗ ನೀವು 4 ಗ್ರಾಮ್ 2 ಗ್ರಾಮ್ ಈ ಥರ ತೊಗೊಂಡು ಇಟ್ಕೊತೀರಾ ಅಂತ ಅಂದ್ಕೊಳ್ಳಿ. ನಿಮಗೆ ತುಂಬ ಇಷ್ಟ ಆಗಿ ನಾನೊಂದು 30 ಗ್ರಾಮ್ ಮಾಡಿಸ್ಕೊಬೇಕು ಅಂತ ಅಂದಾಗ ನೀವು ಆ 30 ಗ್ರಾಮ್ಗೆ ಇವಾಗ ಈ 4 ಗ್ರಾಮ್ 10 ಗ್ರಾಮ್ ಸ್ವಲ್ಪ ದುಡ್ಡು ಸೇವ್ ಮಾಡಿ ತೆಗೆದಿಟ್ಕೊಂಡಿರ್ತೀರ. ನೀವು ಅದನ್ನೆಲ್ಲನೂ ಕೊಟ್ಟು ನೀವು ಒಂದೇ ಸತಿಗೆ 30 ಗ್ರಾಮ್ ಒಡವೆನೇ ತೊಗೊಂಬಂದ್ಬಿಡ್ಬೋದು. ಅದಕ್ಕೆ ಈ ಅರ್ಧ ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಒಡವೆ ಮಾಡಿಸಿ ಇಟ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಗೆ ಯಾವುದೇ ರೀತಿ ಲಾಸ್ ಆಗೋಲ್ಲ. ಮುಂದೆ ನಿಮ್ಮ ಫ್ಯೂಚರ್ಗೆ ಅದು ಖಂಡಿತವಾಗ್ಲೂ ಒಂದು ಒಳ್ಳೆಯದೇ ಆಗುತ್ತೆ. ನೀವು ಹಾಕ್ಕೊಳ್ಳೋಷ್ಟು ದಿನ ಹಾಕ್ಕೊಂಡು ಅದನ್ನು ಏನು ಹೇಳ್ತಾರೆ ತೋರಿಸ್ಕೊಳ್ಳಬಹುದು, ಇಷ್ಟು ಚೆನ್ನಾಗಿರೋದನ್ನ ನಾನು ತೊಗೊಂಡು ಹಾಕ್ಕೊಂಡಿದ್ದೀನಿ ಅಂತಲೂ ಕೂಡ. ನಿಮಗೆ ಸಾಕು ಅನ್ನಿಸ್ದಾಗ ಇರಿ ಬೇರೆದಕ್ಕೆ ಹೋಗೋಣ, ಇದನ್ನು ಹಾಕ್ಕೊಂಡಿದ್ದೀನಲ್ವ ತುಂಬ ಸಲ, ನಾವು ನೆಕ್ಸ್ಟ್ ಹೋಗೋಣ ಅಂತ ನೀವು ಅದನ್ನ ಬೇಕಾದರೆ ಕೊಟ್ಟಿನೂ ಕೂಡ ಎಕ್ಸ್ಚೇಂಜ್ ಮಾಡಿ ಕೂಡ ನೀವು ಬೇರೆ ಪದಾರ್ಥ ಕೂಡ ತೊಗೋಬೋದು. ಯಾವುದೇ ರೀತಿ ಈ ಥರ ನಾವು 5 ಗ್ರಾಮು 4 ಗ್ರಾಮ್ ಒಡವೆ ತೊಗೊಳ್ಳೋದ್ರಿಂದ ಯಾವುದೇ ರೀತಿ ಲಾಸ್ ಆಗೋಲ್ಲ. ಚಿನ್ನದಂಗೆ ಇರುತ್ತೆ. ಮತ್ತು ನೀವು ಈ ಥರ 4 ಗ್ರಾಮ್ ತೆಗೆದು ಇಟ್ಕೊಂಡಿರ್ತೀರ ನೋಡಿ, ಅದನ್ನೆಲ್ಲ ಒಟ್ಟಾರೆ ಸೇರಿಸಿ 30 ಗ್ರಾಮ್ 40 ಗ್ರಾಮ್ ಈ ರೀತಿ ಮಾಡಿಸ್ಕೊಬೋದು. ಫಾರ್ ಎಕ್ಸಾಂಪಲ್ ನಾನು ಕೂಡ ನನಗೆ ಸಣ್ಣ ಪುಟ್ಟ ದುಡ್ಡು ಬಂದಾಗಿರ್ಬೋದು ಅಥವಾ ಏನೇ ಬಂದಾಗಿರ್ಬೋದು, ನಾನು ಸೇವಿಂಗ್ಸ್ ಮಾಡ್ದಂಗೆ ಆಗಿರ್ಬೋದು, ನಾನು ಏನು ಮಾಡ್ತೀನಿ ಅಂದರೆ ಸಣ್ಣ ಪುಟ್ಟ ಈ ಥರ 3 ಗ್ರಾಮ್ 4 ಗ್ರಾಮ್ 5 ಗ್ರಾಮ್ ಹೋಗಿ ತೆಗೆದು ತೊಗೊಬಂದು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ನನಗೆ ಇಷ್ಟ ಒಂದಷ್ಟು ದಿನ ನನ್ನ ಮಕ್ಳಿಗೂ ಬಳಸ್ತೀನಿ, ನಾನು ಬಳಸ್ಕೊತೀನಿ. ನನಗೆ ಸಾಕು ಅಂತ ಅನ್ನಿಸ್ದಾಗ, ಯಾಕೋ ಹಳೆ ಡಿಸೈನ್ ಆಯಿತು ಅಂತ ಅನ್ನಿಸ್ದಾಗ ಮತ್ತು ಅದನ್ನು ತೊಗೊಂಡೋಗಿ ಎಲ್ಲ ಒಟ್ಟಿಗೆ ಕೊಟ್ಟು 40 ಗ್ರಾಮ್ 50 ಗ್ರಾಮ್ ಈ ರೀತಿ ಮಾಡಿಸ್ಕೊಂಡ್ಬಿಡ್ತೀನಿ. ಇದರಿಂದ ನಮಗೂ ಕೂಡ ಒಂದು ದೊಡ್ಡ ಪದಾರ್ಥ ಬಂತು ಅಂತ ಅನಿಸುತ್ತೆ. ಮತ್ತು ಚಿಕ್ಕದನ್ನು ಕೂಡಿಟ್ಟು ಅಷ್ಟು ದೊಡ್ಡದು ಮಾಡಿದ್ವಿ ಅನ್ನೋ ಖುಷಿನೂ ಇರುತ್ತೆ. ಇವಾಗ ನಾನು ಕಂಪ್ಲೀಟಾಗಿ ತೋರಿಸ್ತಾ ಇರೋ ಡಿಸೈನ್ಸ್ ಎಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ನೋಡಿ ತುಂಬ ವೆಯ್ಟ್ಲೆಸ್ಸು 3.5 ಗ್ರಾಮ್ ಇದೆ. ಬ್ಲ್ಯಾಕ್ದು ಸ್ಟೋನ್ ಬಂದಿದೆ. ನಾವು ಕರಿಮಣಿ ಅನಿಸುತ್ತೆ, ಅದು ಕರಿಮಣಿ ಬಂದಿದೆ. ಇನ್ನು ಇದು ಒಂದು ಮಧ್ಯದಲ್ಲಿ ಪೆಂಡೆಂಟ್ ಇದೆ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ರಿಚಾಗೂ ಕೂಡ ಕಾಣುತ್ತೆ. ಮಕ್ಳಿಗೂ ಹಾಕೋಬೋದು, ನಾವು ಹಾಕೋಬೋದು. ಇದು ಬರೀ ನಾವೇ ಹಾಕೋಬೇಕು ಅಂತಲೂ ಏನಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಯಾವುದೇ ದುಡ್ಡು ಬಂದರೂ ಖಂಡಿತವಾಗ್ಲೂ ಸ್ವಲ್ಪ ಅಂತ ಸೇವ್ ಮಾಡಿ ಎತ್ತಿಟ್ಟು ಇವತ್ತಿನ ಚಿನ್ನದಲ್ಲಿ 1 ಗ್ರಾಮ್ ತೊಗೊಂಡ್ರೂ ನಮಗೆ ಯಾವುದೇ ರೀತಿ ಲಾಸ್ ಅಂತೂ ಇರಲ್ಲ. ಚಿನ್ನ ತೊಗೊಂಡಿರೋರಿಗೆ ಇವತ್ತು ಯಾವುದೇ ರೀತಿ ಲಾಸ್ ಇರಲ್ಲ. ಈ ಭೂಮಿಗೆ ಚಿನ್ನಕ್ಕೆ ದುಡ್ಡು ಹಾಕೋದ್ರಿಂದ ನೋಡಿ ಲಾಸ್ ಇರಲ್ಲ ಅಂತಾರಲ್ಲ, ಹಾಗೆ ಕೈ ಹಿಡಿಯುತ್ತೆ ಒಂದಲ್ಲ ಒಂದಿನ. ನಮ್ಮ ಹತ್ರ ಚಿನ್ನ ಇದ್ದರೆ ನಮ್ಗೆ ಎಷ್ಟು ಕಷ್ಟ ಕಾಲಕ್ಕಾಗುತ್ತೆ. ಅದೇ ಒಂದು ರೀಸನ್ನಿಂದ ನಾನು ಹೇಳ್ತಾ ಇರೋದು. ಸುಮ್ಮನೆ ನಿಮಗೆ ಈ ಥರ ಡಿಸೈನ್ಗಳಿವೆ, ನೀವು ಈ ರೀತಿ ಮಾಡಿಸ್ಕೊಂಬಿಡಿ ಅನ್ನೋದಕ್ಕಿಂತ ಎಷ್ಟೋ ಜನಕ್ಕೆ ನಿಜವಾಗ್ಲೂ 1 ಗ್ರಾಮ್ ತೊಗೊಳಕ್ಕೂ ಆಗಿರಲ್ಲ, ತುಂಬ ಕಷ್ಟ ಇರುತ್ತೆ. ಎಲ್ರಿಗೂ ಯೂಸ್ ಆಗಲಿ, ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ವಿಡಿಯೋ ಮಾಡ್ತೀನಿ. ನನಗೆ ಗೊತ್ತಿರೋಷ್ಟು, ನಾನು ತಿಳಿದಿರೋಷ್ಟು, ನಾವು ತೊಗೊಂಡಿರೋಷ್ಟು ನನಗೇನು ಗೊತ್ತಿದೆ ಅದರಿಂದ ನಾನು ವಿಡಿಯೋ ಮಾಡ್ತೀನಿ. ನಿಮ್ಮೆಲ್ರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ನೀವು ಇದನ್ನು ನೋಡ್ತಾ ಇರ್ಬೋದು. ಇದು ಬರೀ 2.5 ಗ್ರಾಮ್ ಇದೆ. ಬರೀ ಚಿನ್ನ, ಮಧ್ಯದಲ್ಲೆಲ್ಲ ಈ ರೀತಿ ಗ್ರೀನ್ ಸ್ಟೋನ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುತ್ತಿಗೆಗೆ ಹಾಕ್ಕೊಂಡಾಗ ಅದು ಒಂದು ಲುಕ್ಕೇ ಚೇಂಜ್ ಆಗುತ್ತೆ. ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಹಾಕ್ಕೊಂಡು ಹೋಗ್ಬೋದು. ಈ ರೀತಿ ನಾವು 3.5-4 ಗ್ರಾಮ್ ತೊಗೊಂಡಾಗ ನೀವೇ ಒಂದು ಊಹೆ ಮಾಡ್ಕೊಳ್ಳಿ. ದುಡ್ಡು ಬಂದಾಗೆಲ್ಲ ಸುಮ್ಮನೆ ಎಲ್ಲಿಗೋ ಹೋಗೋದ್ರ ಬದಲು, ಏನೋ ವೇಸ್ಟ್ ಆಗೋದ್ರ ಬದಲು ನಾವು ಈ ರೀತಿ ಚಿಕ್ಕ ಪುಟ್ಟದನ್ನು ಮಾಡಿಸಿ ಇಟ್ಕೊಳ್ಳೋದ್ರಿಂದ ಎಷ್ಟು ಯೂಸಸ್ ಆಗುತ್ತೆ ಅಂತ. ನಾನು ಅದರಿಂದ ನಿಮಗೆ ಆ ವಿಡಿಯೋ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋ ಮಾಡಾಕ್ತೀನಿ. ಪುಟ್ಟದನ್ನು ತೊಗೊಂಡು ಯಾವ ದೊಡ್ಡದನ್ನು ನಾನು ಮಾಡಿಸ್ಕೊಂಡೆ ಅಂತ ನಾನು ವಿಡಿಯೋ ಬೇಕು ಅಂತ ಅಂದರೆ ಕೇಳಿ, ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಇನ್ನು ಇದು ಅಷ್ಟೇ ಬರೀ 1 ಗ್ರಾಮ್ ಇರೋದು. ಇದಕ್ಕೆ ನಾವು ತುಂಬ ಒಂದು 20-23 ಥರನೇ ಹಾಕೊಬೋದು. ಎಲ್ಲ ರೀತಿ ಸ್ಟೋನ್ಸು ಹಾಕೋಬೋದು. ಬ್ಲ್ಯಾಕು ತುಂಬ ಚೆನ್ನಾಗಿ ಕಾಣುತ್ತೆ. ಗ್ರೀನು, ರೆಡ್ಡು, ಮೆರೂನು, ಆಲ್ಮೋಸ್ಟ್ ಬ್ಲೂ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಈ 1 ಗ್ರಾಮ್ಗೆ ನಾವು ಈ ರೀತಿ ಮಾಡಿಸಿ ಹಾಕ್ಕೊಂಡ್ರೆ ಎಲ್ಲನೂ ಚೆನ್ನಾಗಿ ಕಾಣುತ್ತೆ. ಮಧ್ಯದಲ್ಲಿ ಗುಂಡು ಕೂಡ ಹಾಕೊಬೋದು. ಇನ್ನು ಈ ಡಿಸೈನ್ ನೋಡಿ, ಪಿಕಾಕ್ ಬಂದಿದೆ. ಇದು ಬರೀ 6.5 ಗ್ರಾಮ್ ಇದೆ. ತುಂಬ ರಿಚಾಗೂ ಕಾಣಿಸುತ್ತೆ, ಹಾಗೆ ಚೆನ್ನಾಗೂ ಕಾಣಿಸುತ್ತೆ. ನಿಮ್ಮೆಲ್ರಿಗೂ ಈ ಡಿಸೈನ್ಸ್ಗಳು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಮಧ್ಯದಲ್ಲಿ ನಾನು ಹೇಳಿದ ಟಿಪ್ಸು ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ಥರ ಒಡವೆಗಳು ಮಾಡಿಸ್ಕೊಳ್ಳೋದ್ರಿಂದ ನಮಗೆ ಕೆಲವು ಫಂಕ್ಷನ್ಗಳಿಗೆ ಹೋಗಿ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಇಷ್ಟು ದೊಡ್ಡದಾಗಿದೆಯಲ್ಲ ಅಂತಲೂ ಕಾಣಿಸುತ್ತೆ. ಮತ್ತು ಇಷ್ಟು ಕಮ್ಮಿ ಬೆಲೆಯಲ್ಲಿ, ಇಷ್ಟು ಕಮ್ಮಿ ಗ್ರಾಮಲ್ಲಿ ಇಷ್ಟು ದೊಡ್ಡದಾಗಿದೆ ಅನ್ನೋ ಖುಷಿನೂ ನಮಗೆ ಇರುತ್ತೆ. ಸುಮ್ಮನೆ ಆರ್ಟಿಫಿಷಿಯಲ್ ತೊಗೊಂಡು ನಾವು ಅದಕ್ಕೆ ದುಡ್ಡು ಹಾಕಿ ವೇಸ್ಟ್ ಮಾಡೋದ್ರ ಬದಲು
1 ಗ್ರಾಮ್ ಆದರೂ ಆಗಲಿ ಚಿನ್ನ ಬರಲಿ ಅಷ್ಟೇ. 1 ಗ್ರಾಮು ಆದರೂ ಚಿನ್ನ ಅಂತ ನಮಗೆ ಬಂದಿದೆ ಅಲ್ವಾ, ಎಷ್ಟು 7,500 ಅಂತ ಅಂದರೆ 10 ಗ್ರಾಮ್ 10,000 ರೂಪಾಯಿ ಆಗುತ್ತೆ 1 ಗ್ರಾಮ್ ನಾವು ಚಿನ್ನ ತರ್ತೀವಿ ಅಂತ ಅಂದರೆ ಇವತ್ತಿನ ರೇಟ್ಗೆ 10,000 ರೂಪಾಯಿ ನಿಮ್ಮ ಹತ್ರ ಏನು ಇಲ್ದಂಗೆ ಇದೆ ಅನ್ನೋದೊಂದು ಅರ್ಥ ಅದು. ಅದರಿಂದ ಯಾವುದೇ ರೀತಿಯಾದ ದುಡ್ಡು ವೇಸ್ಟ್ ಮಾಡದೆ ಚಿನ್ನಕ್ಕೆ ದುಡ್ಡು ಹಾಕಿ ಚಿನ್ನ ಇಟ್ಟಷ್ಟು ನಮಗೆ ದುಡ್ಡು ಸೇವ್ ಆಗುತ್ತೆ. ಇನ್ನು ನಾವು ತುಂಬಾ ಮಾಡಿಸ್ಕೋಬೋದು. ನಮ್ಮ ಹೆಣ್ಮಕ್ಳಿರೋರ್ಗಂತೂ ತುಂಬ ಮುಂದಕ್ಕೆ ಫ್ಯೂಚರ್ಗೆ ಯೂಸ್ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು.